ನಮಸ್ಕಾರ ರೀ ಎಲ್ಲರಿಗೂ. ನಾನು ಸಾರಿಕಾ. SG ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ರಿ. ನನ್ನ ರೆಸಿಪಿ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಪುಂಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಪುಂಡಿ ಪಲ್ಯ ಮಾಡಕ್ರಿ ಭಾಳ ಪದಾರ್ಥಗಳು ನೀನು ತೊಗೊಂಡಿಲ್ರಿ, ಸ್ವಲ್ಪ ಪದಾರ್ಥಗಳನ್ನ ತೊಗೊಂಡೇನ್ರಿ. ಅದು ನೋಡೋಣ ಬನ್ನಿರಿ. ನಾನು ಪುಂಡಿ ಪಲ್ಯನ ನೀರು ಹಾಕಿ ಕುಕ್ಕರ್ದಲ್ಲಿ ಒಂದು ವಿಸಿಲ್ ಹೊಡ್ಸ್ಕೊಂಡು ಅದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡೇನ್ರಿ. ನಂತರ ಒಂದು ಕಪ್ನಷ್ಟು ಗೋಧಿ ನುಚ್ಚಿರ್ತಿತ್ತು ನೋಡ್ರಿ, ಅದು ತೊಗೊಂಡೇನ್ರಿ. ಶೇಂಗಾ ತೊಗೊಂಡೇನ್ರಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ, ಜೀರಿಗೆ, ಹಿಂಗು, ಅರಿಶಿನ ಪುಡಿ ಇಷ್ಟು ತೊಗೊಂಡೇನಿ ನೋಡ್ರಿ. ಇದಕ್ಕೆ ನಾನು ಹೆಂಗೆ ಮಾಡೋದಂತ ಹೇಳ್ತೀನಿ ಬರ್ರಿ. ಈಗ ನೋಡಿರಿ, ಈ ಪುಂಡಿ ಪಲ್ಯ ನೀರೆಲ್ಲ ಬಸ್ಕೊಂಡೆ ಎಲ್ಲ ತೊಗೊಂಡೆ. ನೀರು ಬೇಕಾದ್ರೆ ಸ್ವಲ್ಪ ನೀವು ಹಾಕ್ಕೋಬೋದು, ಹುಳಿಬೇಕನ್ನೋರು. ಸ್ವಲ್ಪ ಅದಕ್ಕೆ ನುಚ್ಚು ಹಾಕಿದ್ದೀನಿ ನೋಡಿರಿ. ನಾನು ಗೋಧಿನ ಅರ್ಧ ನುಚ್ಚು ಹೊಡ್ಸ್ಕೊಂಬಂದಿತ್ತು ರೀ, ನುಚ್ಚು ಹಾಕಿದ್ದೀನಿ ರೀ. ಶೇಂಗಾ ಹಾಕಿದ್ದೀನಿ ರೀ. ನೋಡಿ, ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ನೋಡಿರಿ. ನಾನು 2 ಕಪ್ನಷ್ಟು ನೀರು ಹಾಕಿದ್ದೀನಿ ರೀ. ಇವಾಗ ಅದು ಚೆನ್ನಾಗೆಲ್ಲ ಕುದಿಬೇಕು ನೋಡಿರಿ. ಶೇಂಗಾ, ನುಚ್ಚು ಮತ್ತು ಪುಂಡಿ ಪಲ್ಯ ಮತ್ತಷ್ಟು ಕುದಿಬೇಕು ರೀ. ಈಗ ಒಂದೊಂದು 5 ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇಡ್ತೇನೆ ರೀ. 5 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟ ಮೇಲೆ ರೀ, ಇದು ಪುಂಡಿ ಪಲ್ಯ ಸ್ವಲ್ಪಲ್ಲ ಚೆನ್ನಾಗಿ ಕುದಿರ್ತೈತೆ ನೋಡಿರಿ. ನಾ ಪುಂಡಿ ಪಲ್ಯಗೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಮತ್ತು ಬೇಕಾದವ್ರು ಹಾಕೋರಿ. ನಾನು ಹಾಕಿಲ್ಲ ರೀ. ಗೋಧಿ ನುಚ್ಚು ಅಂದ್ರೆ ರೀ, ಕಪ್ಲೆ ಗೋಧಿ ಇರ್ತೈತೆ ನೋಡ್ರಿ, ಅದನ್ನು ಒಡ್ಕೊಂಬಂದಿತ್ತು ರೀ. ಜೋಳದ ನುಚ್ಚು ಭೀ ಹಾಕ್ತಾರೆ ರೀ ಇದಕ್ಕೆ ನೋಡಿರಿ. ಈಗ ನಾನು 5 ನಿಮಿಷ ಬಿಟ್ಟು ತೆಗ್ದೀನಿ ನೋಡಿರಿ. ಈ ಥರ ನುಚ್ಚೆಲ್ಲ, ಶೇಂಗಾ ಎಲ್ಲ, ಪುಂಡಿ ಪಲ್ಯ ನೀರು ಜೊತೆ ಕುದ್ದೈತೆ ರೀ. ಪೂರ್ತಿ ಎಲ್ಲ ಚೆನ್ನಾಗಿ ಕುದ್ದೈತೆ ರೀ. ಈಗ ನೋಡಿರಿ, ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕತ್ತೇನೆ ನೋಡಿರಿ. ಹಿಂಗೆ ರೀ, ಎಣ್ಣೆ ಹಾಕೋಬೇಕು ರೀ. ಸ್ವಲ್ಪ ಎಣ್ಣೆ ಮ್ಯಾಲೆ ಹಾಕೋಬೇಕು ರೀ. ನಂತರ ಬೆಳ್ಳುಳ್ಳಿ ಹಾಕತ್ತೇನೆ ನೋಡಿರಿ. ಜಜ್ಜಿಬಿಟ್ಟು ಹಾಕಿ ಇಟ್ಟೀನಿ ರೀ. ಬೆಳ್ಳುಳ್ಳಿ ಹಾಕತ್ತೇನೆ ರೀ. ಬೆಳ್ಳುಳ್ಳಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ರೀ ಉಪ್ಪು ಹಾಕ್ತಾನೆ ನೋಡಿರಿ. ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕು ನೋಡಿರಿ, ಅಷ್ಟು ನೋಡಿ ತಕ್ಕಂಗೆ ಹಾಕೋಬೇಕು ರೀ. ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಹಿಂಗೆ, ಬೆಲ್ಲ ಎಲ್ಲನೂ ಒಮ್ಮೆ ಹಾಕ್ತಾನೆ ನೋಡಿರಿ. ಎಲ್ಲ ಒಮ್ಮೆ ಹಾಕಿರಿ, ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋತೇನೆ ರೀ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಕಲರ್ ಬಂದಿರ್ತೈತೆ ರೀ, ಯೆಲ್ಲೋ ಕಲರ್ ಬಂದಿರ್ತೈತೆ ರೀ. ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ರೀ. ಆ ಥರ ಎಲ್ಲ ಕಲಿಸ್ಕೊಳ್ಬೇಕು ರೀ. ಇದರಲ್ಲಿ ಪುಂಡಿ ಪಲ್ಯ ಇಲ್ಲಿರುವಂಥ ಇನ್ನೊಂದು ಸ್ವಲ್ಪ ನೀರೇನಿರ್ತೈತೆ ಅದೆಲ್ಲ ಪೂರ್ತಿ ಎಲ್ಲ ಹೋಗ್ಬೇಕು ನೋಡಿರಿ. ಅನ್ನೋ ತನಕ ನಾನು ಹಂಗೆ ಪ್ಲೇಟ್ ಮುಚ್ಚಿಡ್ತೇನೆ ರೀ. ಕುದಿಬೇಕು ನೋಡ್ರಿ ಅದ. ನೋಡಿರಿ, ಈಗ ಎಲ್ಲ ಮಿಕ್ಸ್ ಆಗೈತೆ ರೀ. ಈಗ ನೋಡ್ಕೊರಿ, ನೀವು ಟೇಸ್ಟ್ ನೋಡ್ಕೊರಿ. ನಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋರಿ, ಉಪ್ಪು ಬೇಕಾದ್ರೆ ಉಪ್ಪು ಹಾಕೋರಿ. ನೋಡಿರಿ, ನಾನು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ದೆ. ಹಿಂಗಾಗೈತೆ ನೋಡಿರಿ ಪುಂಡಿ ಪಲ್ಯ. ಎಷ್ಟು ಭಾಳ ಈಜಿ ಐತೆ ರೀ ಇದು. ಅಷ್ಟು ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೈತೆ ರೀ. ಭಾಳ ಈಜಿ ರೆಸಿಪಿ ರೀ ಇದು. ಮಾಡ್ಕೊಂಡು ನೋಡಿರಿ, ತಿನ್ನಿರಿ, ತುಂಬ ಸೂಪರಾಗಿರ್ತೈತೆ ರೀ. ಇದನ್ನು ಪುಂಡಿ ಪಲ್ಯ ಅಂತೂ ಈ ಕಡೆ ಬೆಳಗಾವಿ ಸೈಡ್ ಎಲ್ಲ ಭಾಳ ಫೇಮಸ್ ರೀ. ಅದು ರೊಟ್ಟಿ ಜೊತೆ ಎಲ್ಲ ತಿಂತಾರೆ ರೀ. ಪುಂಡಿ ಪಲ್ಯ ರೊಟ್ಟಿ ಜೊತೆ ತಿನ್ಲಕ್ಕೆ ಭಾಳ ಟೇಸ್ಟ್ ಇರ್ತೈತೆ ರೀ. ಅದ್ರ ಮೇಲೆ ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಅದ್ರ ಮೇಲೆ ಎಣ್ಣೆ ಹಾಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಇರ್ತೈತೆ ನೋಡಿರಿ. ಮತ್ತೆ ತಡ ರೀ, ನೀವು ಪುಂಡಿ ಪಲ್ಯ ತೊಗೊಂಬರ್ರಿ, ಮಾಡಿರಿ, ತಿನ್ನಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು ರೀ.